ಹಾಯ್ ಫ್ರೆಂಡ್ಸ್, ಹಾಗಲಕಾಯಿ ಮೆಣಸ್ಕಾಯಿ ಅಥವಾ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದಂತ ನೋಡಿ. ಹಾಗಲಕಾಯಿಗೆ ಸಣ್ಣಗೆ ಪೀಸಸ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ಅದನ್ನು ನೆನೆಸಿಟ್ಟಿದ್ದೀನಿ. ಇಲ್ಲೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ ಮೇಲೆ ಕಟ್ ಮಾಡ್ಕೊಂಡಿರೋಂಥ ಹಾಗಲಕಾಯಿನ ಸ್ವಲ್ಪ ಚೆನ್ನಾಗಿ ತೊಳೆದು ಇಲ್ಲಿ ಎಣ್ಣೆಲಿ ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿದ ಮೇಲೆ ನಾನು ಇಲ್ಲೊಂದು 10-20 ಒಣದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗಲಕಾಯಿ ಜೊತೆ. ಅದರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದು ಸ್ವಲ್ಪ ಎಣ್ಣೆಯಲ್ಲೇ ಉರಿರಿ ನೋಡಿ, ಹಿಂಗಾಗಲಿ. ಇದಾಗ್ತಾ ಇದ್ದಂಗೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು 1-2 ಸ್ಪೂನಷ್ಟು ಕಪ್ಪು ಎಳ್ಳು, ಇದು ಸ್ವಲ್ಪ ಚಿಟಿಪಿಟಿ ಅಂತ ಸೌಂಡ್ ಬರಲಿ ಆ ಥರ ಹುರ್ಕೊಳ್ಳಿ. ಇದು ಎಣ್ಣೆ ಏನು ಹಾಕಬೇಡಿ, ಹಾಗೆ ಉರಿರಿ. ಅದಾದಮೇಲೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ 2 ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಒಂದು 10-15 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಉರಿರಿ. ಉದ್ದಿನಬೇಳೆ ಕೆಂಪಾಗಲಿ. ಅದಾದಮೇಲೆ ಸ್ವಲ್ಪ ಕರಿಬೇವು. ಇದು ದೋಸೆ, ಇಡ್ಲಿ, ಬಿಸಿ ಅನ್ನ ಮತ್ತು ಚಪಾತಿಗಂತೂ ಸಖತ್ ಕಾಂಬಿನೇಷನ್ನು. ಟ್ರೈ ಮಾಡಿ. ಮತ್ತು ಇಲ್ಲಿ ಒಂದು ಸಣ್ಣ ತೆಂಗಿನಕಾಯಿ ಹಾಕ್ಕೊಂಡು, ಹಸಿ ತೆಂಗಿನಕಾಯಿ ಇದು ಹಾಕಿ ತೆಂಗಿನಕಾಯಿ ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳಿ ನೋಡಿ. ಇಷ್ಟಾಗಲಿ. ಇದಾದಮೇಲೆ ಇದಕ್ಕೆ ನೀರು ಹಾಕಿ ರುಬ್ಬಿ ಚೆನ್ನಾಗಿ ಸಣ್ಣ ಪೇಸ್ಟ್ ಆಗಲಿ, ನುಣ್ಣ ಪೇಸ್ಟ್ ಆಗಲಿ. ಇದ್ರ ಜೊತೆಯಲ್ಲಿ ಒಂದು ನಿಂಬೆಹಣ್ಣಿನಷ್ಟು ತಪ್ಪತ್ತು ಹುಣಸೆಹಣ್ಣು ಸಪ್ರೇಟ್ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಇದು ಇಷ್ಟು ಸಣ್ಣ ಪೇಸ್ಟ್ ಆಗಲಿ. ಇದಾದಮೇಲೆ ಎಳ್ಳನ್ನು ನಾನು ಹುರಿದುಬಿಟ್ಟು ತೊಳ್ಕೊಂಡಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಬರೀ ಕಪ್ಪೆಳ್ಳು ಹಾಕಿದ್ರು ಸಾಕಾಗುತ್ತೆ. ಮತ್ತು ಇನ್ನೊಂದು ಸರಿ ಮಿಕ್ಸಿ ಮಾಡಿ ಸಣ್ಣ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಾಗಲಕಾಯಿ ಬೇಯುವಾಗ ಹುಣಸೆಹಣ್ಣು ಕಲಸಿರೋ ನೀರಿದೆಯಲ್ಲ ಅದನ್ನು ಹಾಕಿ, ಇದು ಎಣ್ಣೆ ಮತ್ತು ಹುಣಸೆಹಣ್ಣಲ್ಲಿ ಬೇಯ್ತಾ ಇರುತ್ತೆ. ಇಲ್ಲಿ 1-2 ಸ್ಪೂನಷ್ಟು ಬೆಲ್ಲಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೆಲ್ಲ ಉಂಡೆ ಬೆಲ್ಲ ಇದ್ದರೆ ಒಂದು ಅರ್ಧ ಅಚ್ಚು ಬೆಲ್ಲ ಹಾಕೊಳ್ಳಿ. ಬೆಲ್ಲ ಸ್ವಲ್ಪ ಜಾಸ್ತಿ ಬಿದ್ದಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಬೆಲ್ಲ ಮತ್ತು ಹುಣಸೆಹಣ್ಣಲ್ಲಿ ಬೇಯ್ತಾ ಇರಬೇಕಾದ್ರೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕುದಿ ಬರಲಿ. ಇಲ್ಲಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹುಳಿ ಮತ್ತು ಬೆಲ್ಲ, ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಓಕೆನಾ. ಇದಾದಮೇಲೆ ಕರಿಬೇವು, ಮತ್ತೆ ಒಂದು ಸರಿ ಕರಿಬೇವನ್ನ ಈ ಕೈಯಲ್ಲೇ ಮುರಿದು ಹಾಕ್ಕೊಳ್ಳಿ ಸೊಪ್ಪನ್ನ, ಯಾಕಂದರೆ ಅದರಿಂದ ಘಮ ಚೆನ್ನಾಗಿ ಬರುತ್ತೆ ಕರಿಬೇವಲ್ಲಿ. ಲಾಸ್ಟಿಗೆ ಒಗ್ಗರಣೆ, ಸಾಸಿವೆ ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಸಖತ್ತಾಗಿರುತ್ತೆ. ದೋಸೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.